ಒಂದು ಮಾಹಿತಿ. ಎರಡನೇದಾಗಿ ಎಲ್ಲ ಮುಂಗಡಗಳ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡುವುದು. ಒಂದು ಬೇರೆ ಬೇರೆ ಮುಂಗಡಗಳು ಇಲ್ಲಿ KJID ಲೋನ್ ಏನು ತಗೋತಿರಲ್ಲ ಅದರ ಮೇಲೆ ಏನೆಲ್ಲ ಒಂದು KJID ಲೋನ್ ಮೇಲೇನು ಸಹ ಕಮ್ಮಿ ಆದಂತಹ ಒಂದು ಬಡ್ಡಿ ದರವನ್ನು ಹಚ್ಚಬೇಕು ಎಂಬುದರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಮುಂಗಡದ ಮೊತ್ತವನ್ನು ಮಾರುಕಟ್ಟೆಗಳಿಗೆ ಅನುಗುಣವಾಗಿ ಹೆಚ್ಚಿಸುವುದು. ಹೌದು, ಕರೆಕ್ಟ್ ಆದಂತ ಒಂದು ಇಲ್ಲಿ ಪ್ರಶ್ನೆ. ಉತ್ತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಮುಂಗಡ ಮೊತ್ತವನ್ನು ಮಾರುಕಟ್ಟೆಗೆ ಅನುಗುಣವಾಗಿ ಹೆಚ್ಚಿಸುವುದು. ಕನಿಷ್ಠ ವೇತನ ಮಿತಿಯನ್ನು ಹೋಮ್ ಟೇಕ್ ಸ್ಯಾಲರಿ 60% 40% ನಿಗದಿಗೊಳಿಸಬೇಕು ಎಂಬುದರ ಬಗ್ಗೆ ಇಲ್ಲೇ ಉತ್ತರವನ್ನು ನೀಡಲಾಗಿದೆ. ಈ ಒಂದು ಮೋಟಾರ್ ವಾಹನ, ಗೃಹ ನಿರ್ಮಾಣ, ಗೃಹ ರಿಪೇರಿಗೆ ಮುಂಗಡಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಆಗಿದ್ದಲ್ಲಿ ಸಿ ಯಾವ ರೀತಿಯಂತ ಒಂದು ವೇತನ ಭತ್ಯೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದೆ ಅಂದ್ರೆ, ಅಂಧ ಮತ್ತು ಅಂಗವಿಕಲ ನೌಕರರಿಗೆ ಈಗ ನೀಡಲಾಗುತ್ತಿರುವ ಮಾಹೆಯಾನ ಮೂಲ ವೇತನದ 6% ವಾಹನ ಭತ್ಯೆ ಅಂತ ನೀಡಲಾಗಿದೆ. ಏನಂದ್ರೆ ಇಲ್ಲಿ ಅಂಧರಿಗೆ ಮತ್ತು ಅಂಗವಿಕಲರಿಗೆ ನೌಕರರಿಗೆ, ಸರ್ಕಾರಿ ನೌಕರರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ, ಇಲ್ಲಿ ಅಂಧ ಆಗಿರ್ಬೋದು, ಅಂಗವಿಕಲರಿಗೆ ನೌಕರರಿಗೆ ಈಗ ನೀಡುತ್ತಿರುವ ಮಾಹೆಯಾನ ಮೂಲ ವೇತನದ 6% ವಾಹನ ಭತ್ಯೆಯನ್ನು ನೀಡಬೇಕು ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಅಂಧರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಸರ್ಕಾರಿ ನೌಕರರಿಗೆ ಈ ಒಂದು ಸೌಲಭ್ಯ ನೀಡೋದ್ರಿಂದಾಗಿ ಅವರ ಒಂದು ಜೀವನ ಸುಧಾರಣೆ ಆಗುತ್ತೆ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರ ಇಲ್ಲಿ ಮಂದಟ್ಟು ಮಾಡಿಕೊಂಡು ಈ ಒಂದು ಬೇಡಿಕೆಯನ್ನು ಇಲ್ಲಿ ಪುರಸ್ಕರಿಸಬೇಕು ಎಂಬುದರ ಬಗ್ಗೆ ವಿನಂತಿ. ಯಾಕಂದ್ರೆ ಅಂಧ ಮತ್ತು ಅಂಗವಿಕಲ ನೌಕರರ ವಾಹನ ಭತ್ಯೆಯನ್ನು ಮೂಲ ವೇತನದ 6% 10% ಹೆಚ್ಚಳ ಮಾಡಲು ಶಿಫಾರಸು ಮಾಡುವುದು. ಏನ್ರಿ, ಬರೀ ಮೂಲ ವೇತನ ಅವನು ಬೇಸಿಕ್ಗೆ ಬರೀ 6% ಇಲ್ಲಿ ನೀಡ್ತಾ ಇದ್ದಾರೆ. ಅವರಿಗೆ ವಾಹನ ಭತ್ಯೆ 6% ಎಷ್ಟಾಗೋದು? ಇಲ್ಲಿ 6ರಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಅದನ್ನು ಕನಿಷ್ಠವಾಗಿ 10ರಿಂದ 20ಕ್ಕೆ ಹೆಚ್ಚಳ ಮಾಡಬೇಕು, ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಅಂಧ ಮತ್ತು ಅಂಗವಿಕಲ ನೌಕರರಿಗೆ ಈಗ ನೀಡಲಾಗುತ್ತಿರುವ ಮಾಹೆಯಾನ ಮೂಲ ವೇತನದ 6% ವಾಹನ ಭತ್ಯೆ ಇದೆಯಲ್ಲ, ಅದನ್ನು ಹೆಚ್ಚಳ ಮಾಡಿ 10ರಿಂದ 20ಕ್ಕೆ ಹೆಚ್ಚಿಸಬೇಕೆಂಬುದು ಇಲ್ಲಿ ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಈ ಒಂದು ಉತ್ತರವನ್ನು ನೀಡಿದ್ದಾರೆ. ಸಾಮೂಹಿಕ ನೆಕ್ಸ್ಟ್ 25ನೇ ಪ್ರಶ್ನೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ 25ನೇ ಪ್ರಶ್ನೆ ಯಾವುದೇ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ, ಸಾಮೂಹಿಕ ವಿಮಾ ಯೋಜನೆ. ಇಲ್ಲಿ ವಿಮಾ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಒಂದು ಯೂನಿಟ್ ಉತ್ತರ ಏನಿದೆ ಅಂದ್ರೆ, ಒಂದು ಯೂನಿಟ್ ದರ ರೂಪಾಯಿ 120ರಿಂದ 1200ಕ್ಕೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನು ಹೆಚ್ಚಿಸುವುದು ಎಂಬುದರ ಬಗ್ಗೆ ಇಲ್ಲಿ ಪಾಲಿಸಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮೂಹಿಕ ವಿಮಾ ಯೋಜನೆ ಆ ಒಂದು ಯೂನಿಟ್ ದರ ಎಷ್ಟಿದೆ ಅಂದ್ರೆ 120 ರೂಪಾಯಿ ಇದೆ. 120ರಿಂದ ಅದನ್ನು 1200ಕ್ಕೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನು ಸಂಪೂರ್ಣವಾಗಿ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ಒಂದು ಸರಿಯಾದ ಉತ್ತರ ಸಾಮೂಹಿಕ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ. ಎರಡನೇದಾಗಿ ಇಲ್ಲಿ ಉಳಿತಾಯ ನಿಧಿ ವಿಮಾ ನಿಧಿ ಸದ್ಯದ 70.30 ಅನುಪಾತವನ್ನು 75.25ಕ್ಕೆ ಮಾರ್ಪಡಿಸುವುದು ಎಂಬುದರ ಬಗ್ಗೆ ಇಲ್ಲೇ ಉತ್ತರವನ್ನು ನೀಡಿದ್ದಾರೆ. ಒಂದು ಉಳಿತಾಯ ನಿಧಿ ವಿಮಾ ನಿಧಿ ಏನಿದೆಯಲ್ಲ ಅದರ ಅನುಪಾತವನ್ನು ಹೆಚ್ಚಿಸುವ ಬಗ್ಗೆ 70ರಿಂದ 75ಕ್ಕೆ 5% ಹೆಚ್ಚಳ. ಉಳಿತಾಯ ನಿಧಿ ಮೇಲಿನ ಬಡ್ಡಿ ದರವನ್ನು 2% ಹೆಚ್ಚಿಸುವುದು. ಉಳಿತಾಯ ಸೇವಿಂಗ್ ನಿಧಿ ಏನಿದೆಯಲ್ಲ, ಸೇವಿಂಗ್ ಒಂದು ನಿಧಿಯನ್ನು, ಉಳಿತಾಯ ನಿಧಿಯನ್ನು ಮೇಲಿನ ಬಡ್ಡಿ ದರವನ್ನು ಇಲ್ಲಿ ಹೆಚ್ಚಳ ಮಾಡಬೇಕು. ಬರೀ 2% ಹೆಚ್ಚಳ ಮಾಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಆಗಲ್ಲ. ಕನಿಷ್ಠವಾಗಿ ಒಂದು 5% ಹೆಚ್ಚಳ ಆಗಲೇಬೇಕು. ಯಾಕಂದ್ರೆ ಉಳಿತಾಯ ಏನೆಲ್ಲ ಸರ್ಕಾರಿ ನೌಕರ ಸೇವಿಂಗ್ಸ್ ಏನಾಗ್ತಾವಲ್ಲ, ಅಕೌಂಟ್ಸು, ಆ ಒಂದು ಇಟ್ಕೋತಾರಲ್ಲ IPO ಅಲ್ಲಿ ಇಲ್ಲಿ ಅಂತ ಹಾಕ್ತಾರಲ್ಲ, ಇಲ್ಲಿ ಆ ಒಂದು ದರವನ್ನು 2% ಹೆಚ್ಚಿಸಬೇಕು ಎಂಬುದ್ರ ಬಗ್ಗೆ ಈ ಒಂದನ್ನು ಸಹ ಬೇಡಿಕೆಯನ್ನು ಇಟ್ಟಿದೆ ಸರ್ಕಾರಿ ನೌಕರ ಸಂಘ. ಸ್ವ ಇಚ್ಛಾ ನಿವೃತ್ತಿ, ಯಾರಲ್ಲ ಸರ್ಕಾರಿ ನೌಕರರನ್ನು ತ್ಯಜಿಸಿ ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿತಾ ಇದ್ದಾರಲ್ಲ, ಅದ್ರ ಬಗ್ಗೆನೂ ಸಹ ಇಲ್ಲಿ ಅಭಿಪ್ರಾಯವನ್ನು ಕೇಳಿದ್ದಾರೆ. ಸ್ವ ಇಚ್ಛಾ ನಿವೃತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ನಾವು ನೋಡೋದಾದ್ರೆ 26ನೇ ಪ್ರಶ್ನೆ ಇದು. ಇಲ್ಲಿ ಸ್ವ ಇಚ್ಛಾ ನಿವೃತ್ತಿಗೆ 15 ವರ್ಷ ಕನಿಷ್ಠ ಸೇವಾ ಅಥವಾ 50 ವರ್ಷ
ವಯಸ್ಸು ಎನ್ನುವ ಬದಲಾಗಿ ಇಲ್ಲಿ ಈಗ ರಾಜ್ಯದಲ್ಲಿ ಯಾವ ರೀತಿಯಂತ ಸ್ವ ಇಚ್ಛಾ ಒಂದು ಇಲ್ಲಿ ನಿವೃತ್ತಿ ಇದೆ ಅಂದರೆ ಸ್ವಯಂ ನಿವೃತ್ತಿ ಬಗ್ಗೆ ಅಂದರೆ ಸೆಲ್ಫ್ ರಿಟೈರ್ಮೆಂಟ್ ಎಂಬುದರ ಬಗ್ಗೆ, ರಿಟೈರ್ಡ್ ಅನ್ನು ಮಾಡೋದಲ್ಲ, ಸೆಲ್ಫ್ ಆಗಿ ರಿಟೈರ್ಮೆಂಟ್ ತೆಗೆದುಕೊಳ್ಳೋದು ಸರ್ಕಾರಿ ನೌಕರರಿಂದ. ಹಾಗಾಗಿ ಅದಕ್ಕೆ ಕೆಲವೊಂದಿಷ್ಟು ಷರತ್ತುಗಳಿದಾವೆ. ಇಲ್ಲಿ ಆ ಒಂದು ಷರತ್ತುಗಳ ಬಗ್ಗೆ ನೋಡ್ತಾ ಇದ್ದೀವಿ. ಒಂದು ಷರತ್ತುಗಳನ್ನು ಸರಳೀಕರಿಸಿಕೊಳ್ಬೇಕು ಎಂಬುದರ ಬಗ್ಗೆ ಇಲ್ಲಿ ಈ ಒಂದು ಶಿಫಾರಸುಗಳನ್ನು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು.